ನಮಸ್ತೆ ಎಲ್ಲರಿಗೂ. ಇವತ್ತು ತುಪ್ರೇರಿಯ ಬಳ್ಳಿ ಇದು ಮೇಲ್ ಫ್ಲವರು ಫಸ್ಟ್ ಬರಬೇಕು, ಫಿಮೇಲ್ ಆಮೇಲೆ ಬರಬೇಕು. ನನ್ನ ಗಿಡದಲ್ಲಿ ಇವಾಗ ಮೇಲ್ ಫ್ಲವರ್ ಬರ್ತಾ ಇದೆ. ಇದಕ್ಕಿಂತ ಮುಂಚೆನೇ ಫಿಮೇಲ್ ಫ್ಲವರ್ ಬಂದಿದೆ ನೋಡಿ. ಇವಾಗ ಈ ಥರ ಫಿಮೇಲ್ ಫ್ಲವರ್ ಫಸ್ಟ್ ಬಂದಾಗ ಮೇಲ್ ಫ್ಲವರ್ ಇಲ್ಲ ಅಂದರೆ ಆ ಕಾಯಿ ವೇಸ್ಟ್ ಆಗುತ್ತೆ ನೋಡಿ. ಇಲ್ಲಿ 2-3 ದಿನ ಆಯಿತು ನಾನು ಕಾಯಿ ಕಿತ್ತಾಕೋದು. ಯಾಕೆಂದರೆ ಅದು ಪಾಲಿನೇಷನ್ ಆಗೋಲ್ಲ. ಮೇಲ್ ಫ್ಲವರ್ ಇದ್ರೇ ಪಾಲಿನೇಷನ್ ಆಗೋದು. ಅದರಿಂದ ಅದು ಯೆಲ್ಲೋ ಕಲರ್ ಆಗಿ ಇದಾಗ್ಬಿಡುತ್ತೆ, ಕಿತ್ತಾಕ್ಬೇಕು, ವೇಸ್ಟ್ ಆಗುತ್ತೆ. ಫಸ್ಟೇ ಮೇಲ್ ಬಂದು ಆಮೇಲೆ ಫಿಮೇಲ್ ಬಂದರೆ ನಾವು ಆ್ಯಂಡ್ ಪಾಲಿನೇಷನ್ ಮಾಡ್ಬೋದು. ಇಲ್ಲಿ 2-3 ದಿನ ಆಯಿತು, ಇವಾಗ ಮೇಲ್ ಫ್ಲವರ್ ಬರ್ತಾಯಿದೆ. ಆಮೇಲೆ ನೆನ್ನೆ ಮೊಗ್ಗು ಥರ ಇತ್ತು ನೋಡಿ, ಇವಾಗ ಸ್ವಲ್ಪ ಅರಳಿದೆ. ತುಂಬ ದೊಡ್ಡದಾಗಿ ಅರಳುತ್ತೆ, ಆದರೆ ಅದು ತೆಗಿಯೋಕ್ಕಾಗಲಿಲ್ಲ ನನಗೆ. ಇಲ್ಲಿ ಈ ವಿಡಿಯೋದಲ್ಲಿ ಕ್ಲೀನ್ ಆದಮೇಲೆ ಮತ್ತೆ 2 ದಿನ ಗಾರ್ಡನೇ ಬಂದಿಲ್ಲ. ಅದಾದಮೇಲೆ ಮಿಕ್ಕಿದ್ದು ಮಾಡ್ತೀನಿ. ಇಲ್ಲಾಂದರೆ ಇಷ್ಟೊತ್ತಿಗೆ ತುಂಬ ಕೆಲಸ ಆಗಿರೋದು. ಯಾಕೆಂದರೆ ತುಂಬ ಬಿಸಿಲಿತ್ತು ಅಂತ ನಾನು ಶುಕ್ರವಾರ ಶನಿವಾರ ಬರಲಿಲ್ಲ. ಭಾನುವಾರ ಮಾಮೂಲಿ ಮಾಡಲೇಬೇಕಾಗುತ್ತಲ್ವ, ಅದನ್ನು ವಿಡಿಯೋ ಮಾಡ್ತೀನಿ. ಅದು ಮಾಡಿದ್ರೆ ಶೇರ್ ಮಾಡ್ತೀನಿ. ಇವತ್ತು ಇವೆಲ್ಲ 2 ಅರಳಿದೆ ನೋಡಿ. ಈ ಕಲರೇ ಬೇರೆ, ಇದು ಕೊನೆ ಕಟ್ಟಾದಂಗಿದೆ ಅಲ್ವಾ. ಇದೂ ಅಷ್ಟೇ ಕಟ್ಟಾದಂಗಿದೆ. ಇವೆರಡು ಒಂದೇ ಗಿಡದಲ್ಲಿ ಅರಳಿರೋವು. ಇದೇ ಸೇಮ್ ಕಲರು ಎಲ್ಲ ಇರುತ್ತೆ, ಆದರೆ ಕೊನೆ ಕಟ್ಟಾದಂಗಿರಲ್ಲ. ಇನ್ನೊಂದು ಗಿಡ ಇದೆ, ಅದು ಹಳೇದದು. ಇವಾಗ ಚೇತರಿಸ್ಕೊಂಡು ಹೂವು ಬಿಟ್ಟಿತ್ತು. ಮೊನ್ನೆ ಅವಾಗ ತೋರಿಸಿದ್ದೆ ಒಂದು. ಇನ್ನು ಹೂವಿನ ಸೈಜೂ ದೊಡ್ಡದಾಗಿ ಬಂದಿಲ್ಲ, ಇವಾಗ ಚೇತರಿಸ್ಕೊಳ್ತಾ ಇದೆ. ಇವು ಮೂರು ಕಲರಲ್ಲಿ ಇದೆ ಅಲ್ಲಿಗೆ ಆ ಗಿಡ. ಆಮೇಲೆ ಇವತ್ತು 2 ಅರಳಿದ್ದಾವೆ, ದೊಡ್ಡದಾಗಿ ಬಿಡವು. 1 ಗಿಡ 2 ಗಿಡ ಇದು. ಒಂದೇ ಪಾಟಲ್ಲಿ 3 ಗಿಡ ಇತ್ತಲ್ಲ, ಅವ ತಂದಾಕಿದಾಗ 2 ಗಿಡ, 1 ಗಿಡ ಮೇಯ್ನ್ ಗಿಡ ಆ ಥರ ಇತ್ತು. ಅದನ್ನು ನೋಡಿ ನಾನು ತಂದಿದ್ದು. ಇವಾಗ 2ನೇ ಗಿಡವೂ ಅದೇ ಥರ ಇದೆ. 3ನೇ ಗಿಡ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರಲಿಲ್ಲ. ಒಂದೊಂದು ಪಾಟಲ್ಲಿ 3 ಗಿಡ ಇರುತ್ತೆ. ಅದು ಸುಮಾರು 150 ಏನೋ ಇರುತ್ತೆ ಆ ಗಿಡದಲ್ಲೇ. ಇದು ಪಾಟ್ ಸಮೇತ ತಂದರೆ ಅದು ವರ್ತು ಅನ್ನಿಸ್ತು ನನಗೆ, ಅವ ತಂದಿದ್ದೆ. ಅದಾದಮೇಲೆ ನೋಡಿ, ಲಾಲ್ಬಾಗಿಂದ ಬಂದು ತುಂಬ ದಿನದ ಮೇಲೆ ರೀಪಾಟ್ ಮಾಡಿದ್ದೆ. ಬುಟ್ಟಿ ಎಲ್ಲ ಇತ್ತು, ಹೊಸ್ದಾಗಿ ಹೂವು ಬಿಟ್ಟಿತ್ತು ಅಂತ ಹಾಕಿದ್ದೆ, ಯೆಲ್ಲೋ ಕಲರು. ಇವಾಗ ತೋರಿಸಿದ್ನಲ್ಲ ಅದೇ ಥರ ಹೂವು ಚಿಕ್ಕದಾಗಿ ಬಿಟ್ಟಿತ್ತು. ತುಂಬ ಆ ಕಡೆ ಕೆಲಸ ಮಾಡೋದ್ರಿಂದ ಈ ಕಡೆ ಗಮನ ಕೊಟ್ಟಿರಲಿಲ್ಲ. ಸ್ಟಾರ್ಟಿಂಗ್ ಇವಾಗ ಬರ್ತಾ ಇದ್ದಾಗ ಇದರಲ್ಲಿ ಒಂಥರ ಹುಳ ಕಾಣಿಸ್ತು. ಆ ಹುಳ ಅಂತ ನಿಮಗೆ ಗೊತ್ತೇ ಆಗೋಲ್ಲ ನೋಡಿ. ಇಲ್ಲಿ ಕಾಣಿಸುತ್ತೆ, ಹತ್ತಿರದಿಂದ ತೋರಿಸ್ತೀನಿ ರೀ. ಆ ಥರ ಬಂದ್ರೂ ರೆಂಬೆಗೆ ಅಂಟ್ಕೊಂಡು ನಿಧಾನವಾಗಿ ಇವಾಗ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ನೋಡಿ. ಕಾಣ್ತಾ ಇದೆಯಾ ಇವಾಗ ಬೆಳ್ಳಿಗೆ? ಇದೇನೋ ರೆಂಬೆನೇ ಅದೇ ಥರ ಇದೆ ಅಂತ ನೀವು ಮೋಸ ಹೋದರೆ ಅದು ನಿಜವಾಗ್ಲೂ ಗಿಡ ಎಲ್ಲ ಹಾಳು ಮಾಡುತ್ತೆ. ಇವಾಗ ನಾನು ಅದನ್ನು ಕೈಯಿಂದ ತೆಗಿಯೋಕ್ಕೆ ಹೋದೆ, ಆಗಲಿಲ್ಲ. ಕೊನೆಗೆ ಉಗುರಿಂದ ತೆಗೆದುಬಿಟ್ಟು ಲೈಜಲ್ ಹಾಕಿ, ಒಂದು ಜಗ್ಗಲ್ಲಿ ನೀರಿಗೆ ಸುಮಾರಾಗಿ ಸ್ವಲ್ಪ ಜಾಸ್ತಿನೇ ಲೈಜಲ್ ಹಾಕಿ ಉಗುರಿಂದ ಎಲ್ಲ ಕೆರೆದು ತೆಗೆದ್ಬಿಟ್ಟು ಮತ್ತೆ ಎಲ್ಲರೂ ನಮಗೆ ಗೊತ್ತಿಲ್ಲದ್ದು ಒಂದು ಇದ್ರೂ ಬೆಡ್ಡಾಗುತ್ತೆ ಅಂತ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ತಾ ಇದ್ದೀನಿ. ಅದು ಕೈಯಲ್ಲಿ ಅಂದರೆ ಬರಲೇ ಇಲ್ಲ, ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿದೆ. ಉಗುರಲ್ಲಿ ಕಿತ್ತಿದ ಮೇಲೇ ಬಂತದು. ಈ ಥರ ಇದ್ದಾಗ ನೀವು ಗಿಡಗಳು ಗಮನಿಸ್ಕೋಬೇಕಿಲ್ಲ ಅಂದರೆ ಇಡೀ ಗಿಡನೇ ಹಾಳಾಗೋಗುತ್ತದು. ರೆಂಬೆಗೆ ಅಂಟ್ಕೊಂಬಿಟ್ಟು ಗಿಡದ ರಸ ಎಲ್ಲ ಹೀರ್ಬಿಟ್ಟು ಗಿಡನೇ ಒಣಗಂಗೆ ಮಾಡುತ್ತೆ. ಅದರಿಂದ ಇದೊಂದು ಗಮನಿಸ್ಕೊಳ್ಳಿ. ದಾಸವಾಳದಲ್ಲಿ ಜಾಸ್ತಿ ಬರುತ್ತೆ ಇದು. ನಾನು ಮೊನ್ನೆ ನಮ್ಮ ಆರ್ಗಿತಿ ಮನೇಲಿ ತೋರಿಸಿದ್ದು ಬ್ಲ್ಯಾಕ್ ಇತ್ತು. ಇದು ಒಂಥರ ಯೆಲ್ಲೋ ಕಲರ್ ಇದೆ, ತಕ್ಷಣ ಗೊತ್ತೇ ಆಗೋಲ್ಲ. ಪೂರ್ತಿ ಎಲ್ಲನೂ ಅಲ್ಲ, ಒಂಥರ ಲೈಟು, ಏನೋ ರೆಂಬೆನೇ ಅದೇ ಥರ ಇರಬೇಕೇನೋ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ. ಅದರಿಂದ ನಿಮಗೆ ಆ ಥರ ರೆಂಬೆ ಸ್ವಲ್ಪ ಚೇಂಜ್ ಇದೆ ಅಂದಾಗ ಪೂರ್ತಿ ಗಮನಿಸಿ. ಇದರಲ್ಲಿ ಸುಮಾರು ಕಡೆ ಹರಡಿಟ್ಟಿತ್ತು. ನಾನೆಲ್ಲ ನೋಡಿಬಿಟ್ಟು ಅವತ್ತು ಅದನ್ನು ಸುಮಾರು ಒಂದು ಅರ್ಧ ಗಂಟೆ ಕೆಲಸ ಅದೇ ಆಯಿತು ನನಗೆ. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ ಅಲ್ಲ, ಅದಕ್ಕೂ ಬರಬಾರ್ದು ಅಂತ ಅದನ್ನು ಕ್ಲೀನ್ ಮಾಡಿದೆ. ಇದು ಚೆನ್ನಾಗಿ ಬೆಳೆದಿದೆ, ಹೈಟು ಬೆಳೆದಿದೆ, ಬ್ರಾಂಚಸ್ಸು ಜಾಸ್ತಿ ಆಗಿದೆ, ಮೊಗ್ಗು ಜಾಸ್ತಿ ಇದೆ. ಇವಾಗ ಇದಕ್ಕೆ ಸ್ಟಾರ್ಟ್ ಆಗಿತ್ತು. ಇನ್ನು ಬಿಟ್ಟರೆ ಬೇರೆ ಗಿಡಗಳಿಗೂ ಸ್ಟಾರ್ಟ್ ಆಗುತ್ತೆ ಅಂತ ಅದನ್ನು ಅವತ್ತು ಫಸ್ಟ್ ಕ್ಲೀನ್ ಮಾಡಿ ಮಿಕ್ಕಿದ ಕೆಲಸಕ್ಕೆ ಹೋಗಿದ್ದಾಯ್ತು. ನಾನು ಬಂದ ತಕ್ಷಣ ಅದನ್ನು ನೋಡಿದ್ನಲ್ವ, ಅದನ್ನು ಫಸ್ಟ್ ಮುಗಿಸ್ಬಿಡ್ತೀನಿ ನಾನು. ಆ ಥರ ಏನಾರು ಕಂಡ್ರೆ ಅದನ್ನು ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ನೆನ್ನೆ ಬಿಟ್ಟಿದ್ದು ಕೆಲಸದಿಂದ ಮುಂದುವರಿಸ್ತಾ ಇದ್ದೀನಿ ನೋಡಿ. ಒಂದೊಂದು ಎಲೆಗೆ ಬರೋಲ್ಲ, ಇದು ರೆಂಬೆಗೆ ಬಂದಿರುತ್ತೆ. ಎಲೆಗಳ ಮೇಲೆ ನಿಮ್ಗೆ ಏನೂ ಗೊತ್ತಾಗಲ್ಲ, ತಳದಲ್ಲೂ ಇರೋಲ್ಲ, ಮೇಲೂ ಇರೋಲ್ಲ ಎಲೆಗೆ. ಆ ರೆಂಬೆಗೆ ಮಾತ್ರ ಹಂಗಿರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಕೈಯಲ್ಲಿ ಈ ಥರ ನಾವು ಉಗುರಲ್ಲಿ ತಗೊಂಡು ಈ ಥರ ಇದು ಮಾಡಿ ನೋಡಿದ್ರೆ ನಿಮಗೆ ಅದು ಹುಳ ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತೇ ಆಗೋಲ್ಲ. ಆಮೇಲೆ ಇದು ಒಂದಿನ ಮಾಡಿ ಸುಮ್ಮನೆ ಆಗಬಾರ್ದು, 2-3 ದಿನ ಆ ಗಿಡ ಗಮನಿಸ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಆಗುತ್ತೆ. ನಾನು ಇವಾಗ 2 ದಿನ ಹೋಗಿಲ್ಲ, ನೋಡಬೇಕು. ಫಸ್ಟ್ ಭಾನುವಾರ ಹೋದ ತಕ್ಷಣ ಆ ಗಿಡ ಗಮನಿಸ್ಕೋಬೇಕು. ಗಮನಿಸ್ಕೊಂಡು ಇಲ್ಲೇನಾದ್ರು ಹಬ್ಬಿದೆಯಾ ಅಂದರೆ ಮತ್ತೆ ತೆಗಿಬೇಕು. ಈ ಥರ ಅದು ಪೂರ್ತಿ ಹೋಗೋವರೆಗೂ ನಾವು ಆ ಗಿಡಗಳು ಕೇರ್ ಮಾಡಬೇಕು. ಇಲ್ಲಾಂದರೆ ಆ ಗಿಡ ಕಳ್ಕೊತೀವಿ. ಈ ಗಿಡದ ಹೂವು ತುಂಬ ಚೆನ್ನಾಗೂ ಇದೆ. ಆಮೇಲೆ ಈ ಗಿಡದಲ್ಲಿ ನಾನು ಮೊಗ್ಗುಗಳು ತುಂಬ ಜಾಸ್ತಿ ನೋಡಿದ್ದೀನಿ. 2 ಗಿಡವೂ ಅಷ್ಟೇ, 2 ರಿಪಾರ್ಟ್ ಮಾಡಿರೋವು ಅಷ್ಟೇ, ತುಂಬ ಜಾಸ್ತಿ ಮೊಗ್ಗು ಬಿಡುತ್ತೆ. ಅದರಿಂದ ಖುಷಿ ಆಯಿತು. ಕಮ್ಮಿನೂ ಅನ್ನಿಸ್ತು ನನಗೆ. 75 ರುಪೀಸ್ ಏನೋ ಒಂದೊಂದು ಬಿದ್ದಂಗೆ ಆಯಿತು. 150
ಪಾಟ್ ಸಮೇತ 150 ತಂದಿದ್ದು. 2 ಗಿಡ ಇದ್ವು. 2 ಗಿಡ ತೊಗೊಂಡು ನಾನೊಂದು ಮಹೇಶ್ ಒಂದು ಆ ಥರ ಹಂಚ್ಕೊಂಡು 2ಗೂ ಆ ಥರ ಬರಂಗೆ ಮಾಡ್ಕೊಂಡ್ವಿ. ಇವತ್ತೆಲ್ಲ ಕ್ಲೀನ್ ಮಾಡಿ ಆಮೇಲೆ ಎಲೆಗಳು ಯಾವ್ದಾದ್ರು ನನಗೆ ಸ್ವಲ್ಪ ಡಿಫ್ರೆನ್ಸು ಅಂತ ಗೊತ್ತಾಗಿದ್ವಲ್ಲ ಕಿತ್ತಾಕಿದ್ದೀನಿ. ಇದು ಪಕ್ಕದಾಗಿರೋ ಗಿಡ, ಅದನ್ನು ಕ್ಲೀನ್ ಮಾಡಿದ್ದೀನಿ ನೋಡಿ. ಇದು ಪಿಂಕ್ ಬಿಡುತ್ತೆ. ಇದು ಸ್ವಲ್ಪ ಲೇಟಾಗಿ ಚಿಗುರ್ತು ಅಂತ ನಿಮಗೆಲ್ಲ ಹೇಳಿದ್ದೆ ನಾನು. ಒಣಗುತ್ತೆ ಅಂದ್ಕೊಂಡಿದ್ದೆ, ಆಮೇಲೆ ನಿಧಾನವಾಗಿ ಚಿಗುರ್ತು ಅಂತ. ಅದಕ್ಕೆ ಇದು ಸ್ವಲ್ಪ ಹೈಟ್ ಕಮ್ಮಿ ಇದೆ. ಇವೆರಡು ಒಟ್ಟಿಗೆ ರಿಪೋರ್ಟ್ ಮಾಡಿದ್ರೂ ಇದು ಫಾಸ್ಟಾಗಿ ಬೆಳೆದಿದೆ. ಅದಾದಮೇಲೆ ನೋಡಿ ಇಲ್ಲಿ ನಾನು ನಿಲ್ಲಿಸಿದ್ನಲ್ವ ಕೆಲಸ, ಅಲ್ಲಿ ಕ್ಲೀನ್ ಮಾಡಿದ್ದೀನಿ, ಕ್ಲೀನ್ ಮಾಡ್ತೀನಿ. ಇದು ಎಲೆ ತೆಗಿಯೋದೇ ತುಂಬ ಹೊತ್ತಾಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಬೇಗ ಕೆಲಸ ಆಗುತ್ತೆ. ನಾನು ಗುಲಾಬಿ ಗಿಡದಲ್ಲಿ ಎಲೆ ತೆಗೆದೆ, ಅದು ಸ್ವಲ್ಪ ಲೇಟಾಯಿತು. ಈ ಗಲಾಟೆ ಹೂವಿಂದು ಅಷ್ಟೇ, ಎಲೆಗಳು ಒಣಗಿ ಉದುರಲ್ಲ, ಅವು ಅದರಲ್ಲೇ ಕಚ್ಕೊಂಡಿರುತ್ತೆ. ಹಂಗೆ ಬಿಟ್ರೂ ಫಂಗಸ್ ಆಗುತ್ತೆ. ಅದರಿಂದ ನಾನು ಇವಾಗ ದಾರ ಕಟ್ಟಿರ್ತೀನಲ್ವ, ಅದನ್ನೆಲ್ಲ ಬಿಚ್ಚಿಬಿಟ್ಟು ಒಣಗಿರೋದು, ಆಮೇಲೆ ನಾಳೆ ನಾಡ್ದು ಕಣ್ಣಾಗ ಎಲೆಗಳು ಎಲ್ಲ ತೆಗೆದ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಮತ್ತೆ ದಾರ ಕಟ್ತೀನಿ. ಅದರಲ್ಲಿ ಹೂವು ಆಗಿ ಸ್ವಲ್ಪ ಆಗಲೇ ಹೆಸಳೆಲ್ಲ ಉದುರೋಗಿರುತ್ತಲ್ಲ, ಅವನ್ನು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಹೊಸ್ದಾಗಿ ಹೂವು ಎಲ್ಲ ಬರುತ್ತೆ. 2 ದಿನದ ಮೇಲೆ ಹೋಗ್ತೀನಲ್ವ, ಅದನ್ನು ಅಪ್ಡೇಟ್ ಕೊಡ್ತೀನಿ ನಿಮ್ಗೆ ಯಾವ ಥರ ಇದ್ದಾವೆ ಗಿಡಗಳು ಅಂತ. ಅದು ಅಲ್ಲದೆ ನಿನ್ನೆ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನಾನು ಹೇಳಿದ್ನಲ್ವ, ಗಲಾಟೆ ಹೂವಿನೂ ಎಲ್ಲ ಒಂದೇ ಕಡೆ ಇಡಬೇಕು, ಕನಕಾಂಬರ ಒಂದೇ ಕಡೆ ಇಡಬೇಕು ಅಂತ. ಅವತ್ತು ಇಟ್ಟಿರಲಿಲ್ಲ, ಇವತ್ತು ಮಾಡ್ತೀನಿ ನೋಡಿ. ಇವತ್ತು ಎಲ್ಲ ತೆಗಿತಾ ಇದ್ದೀನಿ. ದಾರ ಬಿಚ್ಚಿದ್ರೇ ಕ್ಲೀನ್ ಮಾಡೋಕ್ಕಾಗೋದು. ಆಮೇಲೆ ತುಂಬ ಸೂಕ್ಷ್ಮ ಗಿಡ, ಸ್ವಲ್ಪ ರಫ್ಫಾಗಿ ಮಾಡಿದ್ರೂ ರೆಂಬೆಗಳೇ ಮುರಿದೋಗುತ್ತೆ. ಅದರಿಂದ ನಿಧಾನವಾಗೇ ಮಾಡ್ಕೋಬೇಕು. ಈ ಥರ ಎಲೆ ತೆಗಿಯೋದಿದ್ದಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲ ಅಂದಾಗ ಜಾಸ್ತಿ ಕಷ್ಟ ಅನಿಸಲ್ಲ. ಈ ಎಲೆ ತೆಗಿಯೋದು ಅಂದರೆ ನೋಡಿ, ಗಲಾಟೆ ಹೂವಿಂದು, ಗುಲಾಬಿ ಗಿಡದಲ್ಲೇ ಜಾಸ್ತಿ, ಆಮೇಲೆ ಸೇವಂತಿಗೆ, ಇವು 3 ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಮಿಕ್ಕಿದ ಗಿಡ ಎಲ್ಲ ಅಷ್ಟಾಗಲ್ಲ. ಆಮೇಲೆ ಗಲಾಟೆ ಹೂವಿಗೆ ತುಂಬ ಮಣ್ಣು, ಇದು ನೀರಿನಂಶ ಜಾಸ್ತಿ ಬೇಕು. ಒಂದಿನ ನೀರು ಹಾಕೋದು ಬಿಟ್ರೂ ಗಿಡ ಒಣಗೋದೇ ಬಿಡುತ್ತೆ. ಅದೇ ನಿಮಗೆ ಬೇರೆ ಗಿಡ ತೋರಿಸ್ತಿದ್ನಲ್ವ ಮಣ್ಣು, ಇವಾಗ ಅದು ಕನಕಾಂಬರ ಗಿಡ. ಅದರಲ್ಲಿ ನೋಡಿ ತೇವಾಂಶ ಇದೆ. ನೆನ್ನೆ ಚಿಕ್ಕಪಾಟೆ ಮತ್ತು 2 ಚಿಕ್ಕಪಾಟೆ, ಅದರಿಂದ ನಾನು ಅದಕ್ಕೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನಾವು ತೆಂಗಿನಕಾಯಿ ತಂದಾಗೆಲ್ಲ ಸುಲಿತೀವಲ್ವ, ಮೇಲ್ಗಡೆ ಸಿಪ್ಪೆ ಎಲ್ಲ, ಅದನ್ನೆಲ್ಲ ಈ ಥರ ಕವರ್ಗೆ ಹಾಕಿಟ್ಕೊಂಡಿರ್ತೀನಿ. ಇವು ಗಲಾಟೆ ಹೂವಿನ ಗಿಡದಲ್ಲಿ ಬುಡಕ್ಕೆ ಹಾಕ್ತೀನಿ, ಯಾಕೆಂದರೆ ನೀರಿನಂಶ ಜಾಸ್ತಿ ಬೇಕು ಬೇಸಿಗೆ ಇರೋದ್ರಿಂದ ಇವಕ್ಕೆ. ಅದರಿಂದ ಸ್ವಲ್ಪ ಇಂಥ ಗಿಡಗಳು ನೋಡಿ ನಾನು ತೆಂಗಿನ ನಾರು ಸುತ್ತ ಹಾಕ್ತೀನಿ. ಅದ್ರ ಮೇಲೆ ಮಣ್ಣು ಕೂಡ ಹಾಕ್ಕೋಬೋದು ನೀವು ಒಂಚೂರು. ನಾನು ಇಲ್ಲೇನು ಮಣ್ಣು ಹಾಕ್ತಾಯಿಲ್ಲ, ಇದನ್ನೇ ತೆಂಗಿನ ನಾರೇ ಜಾಸ್ತಿ ಹಾಕ್ಬಿಟ್ಟು ಬಿಡ್ತೀನಿ. ಯಾಕೆಂದರೆ ನಾವು ನೀರು ಗಿಡಕ್ಕೆ ಹಾಕಿದಾಗ ಆ ತೆಂಗಿನ ನಾರು ಕೂಡ ನೆನೆಯುತ್ತೆ. ಸಾಯಂಕಾಲದವರೆಗೂ ಚೆನ್ನಾಗಿ ತಿರ್ಗಾ ಬೆಳಗ್ಗೆವರೆಗೂ ತೆಂಗಿನ ನಾರಲ್ಲಿರೋ ಹಸಿ ಗಿಡನ ಒಣಗಕ್ಕೆ ಬಿಡೋಲ್ಲ. ಆ ಚಿಕ್ಕ ಪಾಟ್ ಇರೋದ್ರಿಂದ ನಾವು ಈ ಕೆಲಸ ಮಾಡಲೇಬೇಕು, ಬೇಸಿಗೆ ಇರೋದ್ರಿಂದ. ಅದು ಈ ತೆಂಗಿನ ನಾರು ಮತ್ತು ಮಳೆಗಾಲ ಬಂದಾಗ ಎಲ್ಲ ತೆಗೆದು ಬಿಡಬೇಕು. ಅದಿಟ್ಟರೆ ನೀರಿನಂಶ ಜಾಸ್ತಿ ಆಗುತ್ತೆ. ಅದಕ್ಕೆ ಬೇಸಿಗೆಯಲ್ಲಿ ನಾವು ಯಾವ್ಯಾವ ಗಿಡಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆಯೋ ಅದು ಮಾಡಬೇಕು ನೋಡಿ. ಇದು ಪಕ್ಕದ್ದು ಕನಕಾಂಬರ ಅಥವಾ ದವನನ ಕನಕಾಂಬರ ಸಸಿ, ಅದರಲ್ಲಿ ತೇವಾಂಶ ಆರಿಲ್ಲ, ಸೇಮ್ ಸೈಜೇ, ಆ ಸೈಜು ಈ ಸೈಜು ಪಾಟ್ ಸೇಮ್ ಸೈಜು. ಆದರೆ ಗಿಡಗಳಿಗೆ ಒಂದು ಗಿಡಕ್ಕೆ ನೀರು ಜಾಸ್ತಿ ಬೇಕು, ಒಂದು ಗಿಡಕ್ಕೆ ನೀರು ಸ್ವಲ್ಪ ಇದ್ರೂ ಸಾಕಾಗುತ್ತೆ. ಆ ಥರ ನೋಡ್ಕೊಂಡು ನಿಮಗೆ ಯಾವ ಗಿಡ ಜಾಸ್ತಿ ಇವಾಗ ಗೊತ್ತಾಗೋಗುತ್ತೆ. ಇವತ್ತು ನೀರು ಹಾಕಿರ್ತೀರಿ, ಬೆಳಗ್ಗೆ ಹೋದಾಗ ಅದಕ್ಕೆ ಅಸಲು ಬಾಡೋಗಿರುತ್ತೆ. ಅಂಥ ಗಿಡಕ್ಕೆ ನೀರು ಜಾಸ್ತಿ ಬೇಕು ಅಂತೇಳಿರೋವಾಗ ನೀವು ಈ ಥರ ತೆಂಗಿನ ನಾರು ಮನೇಲಿ ಕಾಯಿ ಸುಲಿದಿರೋದೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಬೇಸಿಗೆಗಾಲದಲ್ಲಿ ಬರುತ್ತೆ. ಆಮೇಲೆ ಬೇಸಿಗೆಗಾಲದಲ್ಲಿ ನಾವು ಗಿಡಗಳ್ನ ಮಲ್ಚಿಂಗ್ ಮಾಡೋದು ಹೆಂಗೆ, ಅಥವಾ ತೆಂಗಿನ ಚಿಪ್ಪಲ್ಲಿ ಮಾಡ್ಬೋದು. ಚಿಪ್ಪಲ್ಲಿ ಅದೆಲ್ಲ ನಾನು ಹಳೆ ವಿಡಿಯೋಗಳ ತೋರಿಸಿದ್ದೀನಿ, ಬೇಸಿಗೆಯಲ್ಲಿ ಯಾವ ಥರ ಗಿಡಗಳ್ನ ಕೇರ್ ಮಾಡಬೇಕು ಅಂತ. ಆಮೇಲೆ ಬಾಟ್ಲಲ್ಲಿ ನೀರು ಹಾಕಿ ಓಲ್ ಹಾಕಿಡೋದು ಪ್ರತಿಯೊಂದು ತೋರಿಸಿದ್ದೀನಿ. ನೋಡೋಕ್ಕೆ ಖರ್ಚಿಲ್ಲದ್ದೆ, ನಾನು ಹೊರಗಡೆಯಿಂದ ತಂದಿರೋದು ಏನೂ ಮಾಡಿಲ್ಲ, ಮನೇಲಿರೋದನ್ನೇ ಯೂಸ್ ಮಾಡಿದ್ದೀನಿ. ಯಾವ್ಯಾವ ಗಿಡಕ್ಕೆ ನೀರಿನ ಅವಶ್ಯಕತೆ ಬೇಕೋ ಅಂಥವ್ಕೆ ಮಾತ್ರ ಮಾಡಿದ್ದೀನಿ ನೋಡಿ. ಇವತ್ತು ಇದು ಹೂವು ದೊಡ್ಡದಾಗಿ ಅರಳಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಸ್ಪ್ರೇ ಮಾಡಿರೋದ್ರಿಂದ ಹೂವು ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಅದೆಲ್ಲ ಕ್ಲೀನ್ ಮಾಡಿದ್ದೀನಿ. ಮಾಡಾದಮೇಲೆ ಈ ಥರ ವಿಡಿಯೋ ಮಾಡ್ತಾಯಿರೋದು. ವಿಡಿಯೋ ಆಗಲೆಲ್ಲ ತೋರಿಸ್ತಾರೆ ಅನ್ಕೋಬೇಡಿ, ಯಾಕೆಂದರೆ ಆ ಥರ ಹೂವು ಅರಳೋದು ವರ್ಷಕ್ಕೊಂದೇ ಸರಿ ಅಲ್ವಾ. ಅವು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆ ಖುಷಿ ನಿಮ್ಮ ಹತ್ರನೂ ಹಂಚ್ಕೊಳ್ತೀನಿ. ಆಮೇಲೆ ನಾನು ಇದು ಸೊಪ್ಪಿಟ್ಟಿದ್ದೆ, ಆ ಸೊಪ್ಪಿನ ಬೀಜ ಬಿಟ್ಟು ಸೊಪ್ಪು ಇದ್ದಾವೆ. ಆಮೇಲೆ ಬದನೆ ಸಸಿ ಇಟ್ಟಿದ್ನಲ್ಲ, ಅವೆಲ್ಲ ಚೆನ್ನಾಗಿ ಸೆಟ್ಟಾಗಿದ್ದಾವೆ. ಇವು ಝೀನಿಯಾ ಹಾಕಿದ್ದೆ ಅನಿಸುತ್ತೆ, ಝೀನಿಯಾ ಅಲ್ಲ ಸಾರಿ, ಕಿಚನ್ ವೇಸ್ಟ್ ಹಾಕಿರೋದ್ರಲ್ಲಿ ಕುಂಬಳಕಾಯಿ ಗಿಡಗಳು ತುಂಬ ಬಂದಿವೆ, ಅವೆಲ್ಲ ಕಿತ್ತಾಕಬೇಕು. ಈ ಥರ ದಿನ ನೋಡ್ಕೊಂಡು ಈ ಸೈಡ್ ಸ್ವಲ್ಪ ಇದೆ, ಇದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಮಲ್ಲಿಗೆ ಗಿಡದಲ್ಲಿ ಏನು ಅಷ್ಟಾಗಿ ಬೆಳೆದಿಲ್ಲ. ಲಾಸ್ಟಲ್ಲಿ ಒಂಚೂರು ಕೆದಕ್ಬಿಡ್ತೀನಿ ಮಣ್ಣು, ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ.
ಯಾಕೆಂದರೆ ನಾನು ಚಿಕ್ಕದಿರೋವಾಗಲೇ ದಿನ ನೋಡ್ಕೊಂಬಂದಾಗ ಇದು ಮಾಡ್ತೀನಿ. ಆಮೇಲೆ ಇದು ನೋಡಿ ಪುನರ್ನವ ಅಂತ ಸೊಪ್ಪು, ಇದನ್ನು ಮಾತ್ರ ತೆಗಿಯಲ್ಲ ನಾನು. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಸ್ಸೊಪ್ಪು ಮಾಡ್ಕೊಬೋದು ಅಥವಾ ಕಷಾಯ ಮಾಡ್ಕೊಂಡು ಕುಡಿಬೋದು. ಅದರಿಂದ ಅದು ನಮಗೆ ಹೊರಗಡೆ ಎಲ್ಲೂ ಸಿಗೋಲ್ಲ ಪುನರ್ನವ ಸೊಪ್ಪು. ನಮ್ಮಷ್ಟಿಗೆ ಮಣ್ಣು ತಂದಾಗ ಅದ್ರ ಬೀಜ ಉದುರಿ ನಮ್ಮಷ್ಟೇ ತಾನಿಗೆ ಬರುತ್ತೆ. ಅದನ್ನು ಸೊಪ್ಪು ಮಾತ್ರ ನೀವು ಬಂದರೆ ಬಿಡಬೇಡಿ, ಅದು ತುಂಬ ಒಳ್ಳೆಯದು ನಮಗೆ ಆರೋಗ್ಯಕ್ಕೆ. ಅದಕ್ಕೆ ನಾನು ಆ ಥರ ಸೊಪ್ಪು ಬಂದಿರಲ್ಲಿ ಮಾತ್ರ ಆ ಸೊಪ್ಪು ಬಿಟ್ಟಿದ್ದೀನಿ. ಅದೇನು ತುಂಬ ಬೇರೂ ಆಳವಾಗಿ ಹೋಗಲ್ಲ. ಆಮೇಲೆ ಅದರ ಬೀಜನೂ ಉದುರ್ಬಿಟ್ಟು ನಮ್ಗೆ ಅವಾಗವಾಗ ಸೊಪ್ಪು ಬಿಡ್ತಾನೇ ಇರುತ್ತೆ. ಯಾವಾಗಲೂ ಸೊಪ್ಪು ಇರುತ್ತೆ, ಅದಕ್ಕೆ ಈ ಕಾಲ ಅಂತ ಇರಲ್ಲ. ಅದರಿಂದ ಆ ಸೊಪ್ಪು ಆಮೇಲೆ ಸ್ವಲ್ಪ ಇವತ್ತು ಸೊಪ್ಪು ಹಾರ್ವೆಸ್ಟ್ ಮಾಡಬೇಕು ನೋಡಿ. ಇದಕ್ಕೆ ನೀರು ಜಾಸ್ತಿ ಬೇಕು. ಎಲೆ ಎಲ್ಲ ಬಾಡೋಗಿದೆ. ಸುಮಾರಾಗಿ ನೀರು ಹಾಕಿದ್ರು ನಮ್ಮ ಅಳಿಯ, ಹೇಳ್ಬಿಟ್ಟು ಮತ್ತೆ ನೀರು ಹಾಕಿಸ್ದೆ ಅದಕ್ಕೆ. ಯಾಕೆಂದರೆ ಈ ಥರ ನಮಗೆ ಗೊತ್ತಾಗ್ಬಿಡುತ್ತೆ ಯಾವಕ್ಕೆ ನೀರು ಜಾಸ್ತಿ ಬೇಕು ಅಂತ. ನೆನ್ನೆ ಹಾಕಿರೋ ನೀರು ಇವತ್ತು ಬೆಳಗ್ಗೆಗೆ ಅದು ಇವಾಗ ನೀರು ಹಾಕಿದ್ದಾರೆ, ಆದರೂ ಇನ್ನೂ ಚೇತರಿಸ್ಕೊಂಡಿಲ್ಲ, ಬಾಡಿದ್ದಾವೆ. ಈ ಥರ ಬಾಡಿರೋ ಇಲ್ಲ. ಆಮೇಲೆ ತುಂಬ ಎಲೆ ಇದ್ರೂ ಜಾಸ್ತಿ ನೀರು ಬೇಕಾಗುತ್ತೆ. ನಾನು ಕೆಳಗಡೆ ಎಲೆ ಎಲ್ಲ ತೆಗಿತಾ ಇದ್ದೀನಿ. ಬಳ್ಳಿ ಅದು ತುಪ್ರಿರೇಕಾಯಿ ಬಳ್ಳಿನೇ, ಅಲ್ಲೂ ಒಂದೆರಡು ಬಂದಿದ್ದಾವೆ. ಹಣ್ಣಿನ ಗಿಡದಲ್ಲಿ ಇಟ್ಟಿದ್ದೆ, ಬಂದಿದ್ದಾವೆ. ಹಣ್ಣಿನ ಗಿಡ ರೀಪಾಟ್ ಮಾಡಿರೋದ್ರಾಗ ಇಟ್ಟರು ಕೂಡ ಎರಡೂ ಗಿಡಕ್ಕೆ ಸೇರಿ ನೀರು ಜಾಸ್ತಿ ಬೇಕಾಗುತ್ತಲ್ವ. ಅದರಿಂದ ಅಂಥ ಗಿಡ ನೋಡಿ ಇದಕ್ಕೂ ಮಲ್ಚಿಂಗ್ ಮಾಡಬೇಕು. ತೆಂಗಿನ ನಾರು ಹಾಕ್ತೀನಿ. ಅದೆಲ್ಲ ಕೆಲಸ ಮುಗಿದ್ಮೇಲೆ ಯಾವ್ಯಾವ ಗಿಡಕ್ಕೆ ಬೇಕಾಗುತ್ತೋ ತೆಂಗಿನ ನಾರು ಅಥವಾ ನಮ್ಮ ಹತ್ರ ಏನಿರುತ್ತೋ ಅದು ಮಲ್ಚಿಂಗ್ ಮಾಡ್ಕೊಂಡ್ರೆ ತೇವಾಂಶ ಹಿಡ್ದಿಟ್ಕೊಂಡು ಬೇಸಿಗೆಯಲ್ಲಿ ಗಿಡಗೂ ಚೆನ್ನಾಗಿರುತ್ತೆ. ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೇಸಿಗೆಯಲ್ಲಿ ಇದೊಂದು ಕೆಲಸ ನೆನ್ಪಿಟ್ಕೊಳ್ಳಿ ನೀವು. ಯಾವ ಗಿಡಕ್ಕೆ ನೀರು ಜಾಸ್ತಿ ಬೇಕೋ ತೆಂಗಿನ ನಾರು ಹಾಕಿ. ನಿಮ್ಮ ಹತ್ರ ಏನಿಲ್ಲ ಅಂದರೆ ಗೋಣಿ ಚೀಲ ಇರುತ್ತಲ್ವ ಹಳೆ ಕಾಲದ್ದು, ಅದನ್ನು ಕಟ್ ಮಾಡಿಗೆ ಗಿಡ ಸುತ್ತ ಕೂಡ ಹಾಕಿ ನೀರು ಹಾಕ್ತಾಯಿರ್ಬೋದು. ಅದು ಕೂಡ ನೀರಿನಂಶ ಇಟ್ಕೊಳ್ಳುತ್ತೆ, ಗಿಡಗಳು ಬಾಡಕ್ಕೆ ಬಿಡೋಲ್ಲ ಬೇಗ. ಆಮೇಲೆ ಇದು 2 ಅರಳಿದ್ವು ಇವತ್ತು. ಇವೆರಡು ಅವೆರಡು. ಇದು ಸೌಭಾಗ್ಯ ಅವ್ರು ಕೊಟ್ಟಿದ್ದು. ಕಲರ್ ಚೇಂಜ್ ಇದೆ ನೋಡಿ, ಆಗಲೇ ಆರೆಂಜ್ ಕಲರ್, ಸ್ವಲ್ಪ ಪೀಚ್ ಅಂತಾರೆ, ಆರೆಂಜ್ ಅಂತಾರೆ. ಆಮೇಲೆ ಇದು ಮಾಮೂಲು ಬಿಸ್ಕೆಟ್ ಕಲರು. ಇನ್ನೊಂದು ಬಿಟ್ಟಿಲ್ಲ, ತೋರಿಸ್ತೀನಿ. ಅದು ಗಿಡ ಸ್ವಲ್ಪ ಚೇತರಿಸ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ. ಆಮೇಲೆ ನನ್ನ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಅರಳಿತ್ತು. ಇದೇ ಥರ ಚಿಕ್ಕದಾಗಿ ಬಿಟ್ಟಿದ್ದಕ್ಕೆ ಹುಳ ಬಂದಿದ್ದು ಇವತ್ತು ಕ್ಲೀನ್ ಮಾಡಿದ್ನಲ್ಲ ಆ ಗಿಡಕ್ಕೆ. ಇದು ದೊಡ್ಡದಾಗಿ ಬಿಡುತ್ತೆ, ಅವು ಸ್ವಲ್ಪ ಚಿಕ್ಕದಾಗಿರುತ್ತೆ. ನೋಡೋಕೆ ಹೂವು ಸೇಮ್ ಥರನೇ ಇರುತ್ತೆ. ಇದು ತುಂಬ ದೊಡ್ಡದು ಹೈಬ್ರಿಡ್. ಇದು ಅದು ನಾಟಿ ಇರ್ಬೋದು ಅನಿಸುತ್ತೆ ನನಗೆ. ಕಟಿಂಗಿಂದ ಬರುತ್ತಾ ನೋಡ್ಬೇಕು ನೆಕ್ಸ್ಟ್ ಕಟ್ ಮಾಡಿದಾಗ. ಮಳೆಗಾಲದಾಗೆ ಕಟಿಂಗ್ ಇಟ್ಕೊಂಬಿಟ್ರೆ ನಮಗೆ ನೋಡೋಷ್ಟಿರಲ್ಲ. ಮಳೆಗಾಲದಾಗ ಯಾವ್ಯಾವ ರೇರ್ ಇದ್ದಾವೋ ಅವ್ರನ್ನ ನಾನು ಕಟಿಂಗ್ ಇಡ್ತೀನಿ. ಅಲ್ಲಿವರೆಗೂ ಯಾವ ಹೂವು ಯಾವುವು ಅಂತ ಗಮನ ಇಟ್ಕೊಂಡು ನೋಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಕಟಿಂಗ್ ಇಡೋಕ್ಕೆ ಬರುತ್ತೆ. ಈ ಥರ ಮಾಡ್ಕೊಂಡು ಗಾರ್ಡನ್ ಕೆಲಸ ನಡೀತಾ ಇದೆ. ಒಂದಿನ ಮಾಡ್ತೀನಿ, ಜಾಸ್ತಿ ಹೆವಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಆಮೇಲೆ ಕೇದಿಗೆ ಅದು ಇಲ್ಲಿ ಖಾಲಿ ಮಾಡಿರೋವೆಲ್ಲ ಒಂದು ಕಡೆ ಪಾಟ್ ಇವತ್ತು ಜೋಡಿಸ್ದೆ. ಆಮೇಲೆ ಕನಕಾಂಬರ ಎಲ್ಲ ಒಂದು ಕಡೆ ಜೋಡಿಸ್ದೆ. ಆಗ ಇದು ನೋಡಿ ಕನಕಾಂಬರ ಎಲ್ಲ ಈ ಕಡೆ ಇಟ್ಟಿದ್ದೀನಿ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಜಾಗ ಬದಲಾಗಿದ್ವಲ್ಲ, ಒಂದೇ ಕಡೆ ಬರೋಂಗೆ ಇಟ್ಟಿದ್ದೀನಿ. ಗಲಾಟೆ ಹೂವಿನೂ ಲೈನ್ ಇಟ್ಟಿದ್ದೀನಿ. ಸಾಲು ನೋಡೋಕ್ಕೂ ಚೆನ್ನಾಗಿರುತ್ತೆ ಹೂವು ಬಿಟ್ಟಾಗೆ ಅನ್ನೋದು ಒಂದೇ ಇದಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಖಾಲಿ ಇರೋವು ನೆನ್ಪಿಟ್ಕೊಂಡ್ರೆ ನಾನು ಇವಾಗ ಹೂವಿನ ಬೀಜ ಹಾಕಿದ್ದೀನಲ್ಲ, ಅವು ಸಸಿ ಬಂದ ಗಿಡಕ್ಕೆ ಅಂತ. ಇವಾಗ ಇಷ್ಟು ಕೆಲಸ ಆಗಿದೆ. ಇದು ಮಲ್ಚಿಂಗ್ ಮಾಡಿರೋದೆಲ್ಲ ಗಲಾಟೆ ಹೂವು, ಇನ್ಯಾವಕ್ಕೂ ನಾನು ಮಾಡಿಲ್ಲ. ದವನ ಒಂದು ಕಟಿಂಗ್ ಇಟ್ಕೊಂಡೆ ನಾನು. ಹಳೆ ಗಿಡ ಐತೆ, ಮೊರ್ಗ ಯಾಕೋ ಒಣಗೋಯ್ತು, ಅದರಿಂದ ದವನ ಕಟಿಂಗ್ ಇಟ್ಕೊಂಡಿದ್ದೀನಿ. ಮೊರ್ಗ ಒಂದು ತರಬೇಕು. ಆಮೇಲೆ ಇದು ಒಂದು ರಾತ್ರಿ ರಾಣಿ, ಅದಕ್ಕೂ ನೀರು ಜಾಸ್ತಿ ಬೇಕಾಗಿತ್ತು. ನಾನು ಮಣ್ಣು ಕೆದಕವಾಗ ಗೊತ್ತಾಗ್ಬಿಡುತ್ತೆ, ಮಣ್ಣು ತುಂಬ ಒಣಗ್ದಂಗಿದ್ರೆ ಅಂಥವಕ್ಕೆಲ್ಲ ಮಲ್ಚಿಂಗ್ ಮಾಡಿದ್ದೀನಿ. ಇಲ್ಲದೆ ಇರೋಕ್ಕೆ ಮಾಮೂಲಿ ಇಟ್ಟಿದ್ದೀನಿ. ಇವು ಮೊನ್ನೆ ಮಣ್ಣೆಲ್ಲ ಲೂಸ್ ಮಾಡಿರೋದ್ರಿಂದ, ದೊಡ್ಡ ಪಾಟ್ ಆಗಿರೋದ್ರಿಂದ, ಮಣ್ಣನ್ನು ಜಾಸ್ತಿ ಹಾಕಿರೋದ್ರಿಂದ ಅಷ್ಟು ಒಣಗಿಲ್ಲ. ಆಮೇಲೆ ಇವೆರಡು ಮಾಡಿದ್ನಲ್ವ, ಹಂಗೆ ಮುಂದೆ ಇರೋ ಸ್ಟ್ರಾಬೆರಿನೂ ಮಾಡಿದೆ. ಇನ್ನು ದೊಡ್ಡ ಪಾಟ್ ಒಂದು ಕೆದಕಬೇಕು. ಇದು ಸ್ಟ್ರಾಬೆರಿಲೂ ಎಲೆ ಒಣಗಿದ್ವು. ಆಮೇಲೆ ಇಲ್ಲಿ ಸ್ವಲ್ಪ ಗಿಡದ ನೆರಳಿರುತ್ತೆ ಅಂತ ಅಲ್ಲಿದ್ದು ತಂದು ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಈ ಟಬ್ಗಳು ಒಂಚೂರು ಕೆದಕ್ಬಿಟ್ಟು ಬೀಜ ಇಡಬೇಕು. ಇಷ್ಟು ಕೆಲಸ ಆಗೋದ್ರೆ ಅರ್ಧ ಗಾರ್ಡನ್ ನೋಡಿ, ಒಂದು ವಾರದೊಳಗೇ ಗಾರ್ಡನ್ ಕ್ಲೀನ್ ಆಗ್ಬಿಡ್ತು. ಈ ಥರ ನಾವು ಬೇಗ ಮಾಡ್ಕೊಂಡ್ರೆ ಕ್ವಿಕ್ಕಾಗಿ ಗಾರ್ಡನ್ ಕ್ಲೀನ್ ಮಾಡ್ಕೊಬೋದು. 2-3 ತಿಂಗಳು ಕೆಲಸ ಇರೋಲ್ಲ. ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತಲ್ಲ, ನಮಗೇನು ಅವಶ್ಯಕತೆ ಇರೋಲ್ಲ ಜಾಸ್ತಿ ಕೆಲಸ. ಏನಂದರೆ ಪಾಟ್ಗಳಿಗೆ ನೀರು ನಿಂತ್ಕೊಳ್ಳೋಕೆ ನೋಡಬೇಕು. ಬದನೆ ಸಸಿಗಳೆಲ್ಲ ಸೆಟ್ಟಾಗಿದ್ದಾವೆ, ಬೆಳೀತಾ ಇದ್ದಾವೆ. ಇದಕ್ಕೆ ಸ್ವಲ್ಪ ಮೆಣಸಿನ ಗಿಡ ಇತ್ತಲ್ಲ, ತುಂಬ ಆಳಕ್ಕೆ ಹೋಗ್ಬಿಟ್ಟಿತ್ತು. ಅದಕ್ಕೆ ಒಂಚೂರು ವೇಸ್ಟ್ ತುಂಬಿದ್ದೀನಿ, ಇನ್ನು ಸ್ವಲ್ಪ ಮಣ್ಣಾಗಲಿ ಅಂತ. ಯಾಕೆಂದರೆ ಆ ಬಕೆಟು ನಾನು ಕಾಂಪೋಸ್ಟ್ ಮಾಡೋಕ್ಕೆ ಇಟ್ಕೋಬೇಕು. ಅವೆರಡು ಬಕೆಟು ಮೊದಲೊಂದು ಮಾಡಿ ಇಟ್ಟಿದ್ದೀನಲ್ವ, ಅದು ತುಂಬ ಅಷ್ಟೊತ್ತಿಗೆ ಇದು ಖಾಲಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ಇವತ್ತು ನೋಡಿ ಮಾವಿನ ಗಿಡದಲ್ಲಿ ಸೊಪ್ಪಿತ್ತೆ ಅನ್ನಲ್ವ, ಒಂದೇ ಗಿಡ ತೆಗಿತಾ ಇದ್ದೀನಿ. ಪೂರ್ತಿ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದು ತೆಗಿಲಿಲ್ಲ, ಎಷ್ಟಿತ್ತು ಅಂತಲೂ ತೆಗಿಲಿಲ್ಲ. ನಮಸ್ತೆ, ಇನ್ನೊಂದು ಹಿಡಿದ ಸಿಗ್ತೀನಿ. ತುಂಬಾ ಬಂದಿತ್ತು ಸೊಪ್ಪು.